ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋರಿಲ್ಲ. ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ, ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಮಾರ್ಕೆಟ್ ನಿಮಗೆ ಟಫ್ ಆಗ್ತಲೇ ಹೋಗುತ್ತೆ. ಬಿಕಾಸ್ ಕಲ್ತ್ರೇ ಮಾರ್ಕೆಟ್ ಈಸಿ ಆಗೋದು. ಅದರ್ವೈಸ್ ಯಾವುದೇ ಕಾರಣಕ್ಕೂ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಇರ್ಬೋದು, ಇಲ್ಲ ಸಮ್ ಶಾರ್ಟ್ ಕಟ್ಸ್ ಇರ್ಬೋದು, ಅದು ಯಾವುದರಿಂದಲೂ ನೀವು ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫೋಕಸ್ ಆನ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ, ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ದು ತುಂಬ ಮೆಸೇಜಸ್ಗೆ ನಾನು ರಿಪ್ಲೈ ಮಾಡಬೇಕು. ನಾನು ಕಳಿಸ್ಕೊಡ್ತೀನಿ, ನಿಮ್ಮ ಮೆಸೇಜಸ್ಗೆ ರಿಪ್ಲೈ ನಾನು ಮಾಡ್ತೀನಿ. ಸ್ವಲ್ಪ ಸಮಯ ಕೊಡಿ. ಬಿಕಾಸ್ ಟ್ರೇಡ್ಸ್ ಹ್ಯಾಂಡ್ಲ್ ಮಾಡಬೇಕಾದ್ರೆ ನಿಮ್ಮ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಟ್ರೇಡ್ಸ್ ಮುಗಿದ ಮೇಲೆ ನಾನು ಕೂಡ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಐ ಜಸ್ಟ್ ಡನ್ ಫಾರ್ ದ ಡೇ. ಆಲ್ಮೋಸ್ಟ್ ಹ್ಯಾಪಿ. ಇವತ್ತೊಂದು ಉತ್ತಮವಾದ ಪ್ರಾಫಿಟ್ನ ಕೊಟ್ಟಿದೆ ಬೆಳಗ್ಗೆ. ಸೊ ಆಲ್ಮೋಸ್ಟ್ ಐ ಫಿನಿಶ್ಡ್ ಡೇ ವಿತ್ ಒಂದು 43 ಆಲ್ಮೋಸ್ಟ್ 44,000 ಹತ್ರ ಮಾಡಿದ್ದೀನಿ. ಕಾಲಲ್ಲಿ 2 ಟೈಮ್ಸ್ ಟ್ರೇಡ್ ಮಾಡಿದ್ದೀನಿ. ನಾನು ಕಾಲ್ 2 ಟೈಮ್ಸ್ ಟ್ರೇಡ್ ಮಾಡಿರೋದು. ಪುಟ್ಟು 1 ಟೈಮ್ ಟ್ರೇಡ್ ಮಾಡಿರೋದು. ಆ್ಯಕ್ಚುಲಿ ಇವತ್ತು ನಾನು ಪುಟ್ನ ಸ್ವಲ್ಪ ಹೋಲ್ಡ್ ಮಾಡಿದರೆ ಡೆಫಿನೆಟಾಗಿ ಇದು ಒಂದು 50-55 ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗಿರೋದು ದುಡ್ಡದು. ಬಟ್ ಜರೋದಾದಲ್ಲಿ ನನಗೆ ಸ್ಮಾಲ್ ಗ್ಲಿಚ್ ಬರ್ತಿದೆ. ಇದೇನು ಮೋಸ್ಟ್ಲಿ ಇವತ್ತು ಜರೋದಾದಲ್ಲಿ ಗ್ಲಿಚ್ ಇದೆಯಾ, ಇಲ್ಲ ಕೆಲವೊಂದು ಸ್ಟೂಡೆಂಟ್ಸ್ ಮೆಸೇಜ್ ಕೂಡ ಹಾಕಿದ್ರು. ಐ ಡೋಂಟ್ ನೋ, ಮೇ ಬಿ ಇವತ್ತು ಜರೋದಾ ಸಮ್ ಹ್ಯಾಂಗಿಂಗ್ ಆಗ್ತಿದೆ. ಲೈಕ್ ನಮಗೆ ಪ್ರೀಮಿಯಮ್ ಸಡನ್ನಾಗಿ ಕಂಟಿನ್ಯೂಸ್ ಮೂವ್ ಆಗ್ತಿಲ್ಲ, ನಿಂತು ಮೂವ್ ಆಗ್ತಿದೆ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ನಾನು ತುಂಬ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೆ. ಇದನ್ನು ನಾನು ರೆಗ್ಯುಲರ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಅಮೌಂಟ್ ಕುಡ್ ಬಿ ದ ಆಲ್ಮೋಸ್ಟ್ 3 ಟೈಮ್ಸ್ ಅಂದ್ಕೊಳ್ಳಿ. ಇಟ್ ಮೀನ್ಸ್ 7,000 ಅಂದರೆ 7,321,000 ಆಗಬೇಕಿತ್ತು. ಸೊ ತುಂಬ ಕಡಿಮೆ ಅಮೌಂಟ್ ತೊಗೊಂಡೆ. ಯಾಕೆಂದರೆ ಹ್ಯಾಂಗ್ ಆಗ್ತಿದೆ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ. ಇದು ಬಂದು ನಂದು ರೆಗ್ಯುಲರ್ ಕ್ವಾಂಟಿಟಿ ಟ್ರೇಡು. 2 ಟೈಮ್ಸ್ ಟ್ರೇಡ್ ಮಾಡಿದ್ದೀನಿ. ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ, ಮೈಂಡ್ ಸೆಟ್ ಹೇಗಿತ್ತು ಇವತ್ತು. ಆ್ಯಕ್ಚುಲಿ ಕ್ಲಿಯರ್ ಕಟ್ ಪುಟ್ ಸೈಡ್ ಮೈಂಡ್ ಸೆಟ್ ಟ್ರೇಡು, ಓಕೆನಾ. ಸೊ ಪುಟ್ ಸೈಡೇ ಟ್ರೇಡ್ ಇರೋದು. ಇವನ್ ತುಂಬ ಸ್ಟೂಡೆಂಟ್ಸ್ಗಳು ಮೆಸೇಜ್ ನೋಡ್ತಾ ಇದೆ, ಪುಟ್ ಸೈಡಿಂದಲೇ ಟ್ರೇಡನ್ನ ಮೆಸೇಜ್ನ ಕಳಿಸಿದ್ದಾರೆ. ಐ ನೋ ದಟ್. ಪುಟ್ ಸೈಡು ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್ ಟ್ರೇಡು ಹೇಗೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ. ಫಸ್ಟು ಕಲಿಯೋ ಕಡೆ ಫೋಕಸ್ ಮಾಡಿ, ದೆನ್ ಲೆಫ್ಟ್ ಎವ್ರಿಥಿಂಗ್, ಓಕೆನಾ. ಮಾರ್ಕೆಟ್ ಇವತ್ತು ಫ್ಲಾಟಿಶ್ ಓಪನು, ಮಾರ್ಕೆಟ್ ವಾಲಟೈಲು, ಅಪ್ಪು ಡೌನು ಎರಡೂ ಬಂತು ಮಾರ್ಕೆಟು. ಸೊ ನಾನು ಅಂದ್ಕೊಂಡೆ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ಲು ಇಲ್ಲಿ ರಿವರ್ಸ್ ಆಗದಲ್ಲೇ ಕಂಟಿನ್ಯೂಸ್ ಆಗಿ ಏನಾದರೂ ಇನ್ನೊಂದು ಸ್ವಲ್ಪ ಡೀಪ್ ಬಂದರೆ ಡೆಫಿನೆಟಾಗಿ ಈಸಿಯಾಗಿ ಇನ್ನೊಂದು ಕ್ಯಾಂಡಲ್ ಆಗೇ ಆಗುತ್ತೆ. ಪುಟ್ ಸೈಡ್ ಟ್ರೇಡ್ ತೊಗೊಂಡು ಕ್ಲೋಸ್ ಮಾಡೋಣ ಪೊಸಿಷನ್ ಅಂತ ವೆಯ್ಟ್ ಮಾಡ್ತಾ ಇದೆ. ಬಟ್ ಮಾರ್ಕೆಟ್ ಏನು ಮಾಡ್ತು, ಇಮಿಡಿಯೇಟಾಗಿ ಫೋಲ್ಡ್ ಮಾಡಿ ರಿವರ್ಸ್ ಮಾಡಿದಾಗ ಸಿಂಪಲ್ ಲಾಜಿಕ್ ಏನು ಗೊತ್ತಾ. ಸೊ ಎಲ್ಲರೂ ಸೇಮ್ ಅದೇ ಥರನೇ ಮೈಂಡ್ ಸೆಟ್ ಏನಂದರೆ ಡೇ ಹೈನ ಮಾರ್ಕೆಟು ಬ್ರೇಕ್ ಮಾಡಿದೆ. ಸೊ ಡೇ ಲೇವ್ನ ಬ್ರೇಕ್ ಮಾಡಿದೆ, ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಅಂತ ತುಂಬ ಜನದ ಪೊಸಿಷನ್ಸ್ ಇಲ್ಲ ಆಗಿರುತ್ತೆ ಅಲ್ವಾ. ಸೊ ಅದೇ ರೀಸನ್ಗೆ ಯಾವಾಗ ಈ ಕ್ಯಾಂಡಲ್ ಫಾರ್ಮ್ ಆಯಿತು, ಇಮ್ಮಿಡಿಯೇಟಾಗಿ ಐ ಟುಕ್ ಅ ಟ್ರೇಡ್, ಓಕೆನಾ. ಒಂದು ಟ್ರೇಡ್ ತೊಗೊಂಡೆ, ವೆರಿ ಫಾಸ್ಟ್ ಮೂಮೆಂಟು. ಆಲ್ಮೋಸ್ಟ್ ನನಗೆ ಎಷ್ಟು 18 ಪಾಯಿಂಟ್ 30 ಪಾಯಿಂಟ್ ಏನೋ ಮೂವ್ ಆಯ್ತದು. ನಾನು 17-18 ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನು. ಸೊ ಅಗೇನ್ ರಿಟ್ರೇಸ್ಮೆಂಟ್ ಕೊಟ್ಟಾಗ ಮತ್ತೆ ಅಗೇನ್ ತೊಗೊಂಡೆ ನಾನು. ಬಿಕಾಸ್ ರೀಸನ್ ಕೂಡ ಇಷ್ಟೇ, ತುಂಬ ಜನ ಪುಟ್ ಸೈಡ್ ಇರ್ತಾರೆ, ಮತ್ತು ನಿನ್ನೆ ಲೈಕ್ ಸ್ಮಾಲ್ ಟ್ರೇಡರ್ಸ್ಗಳದ್ದು ಏನು ಹೋಲ್ಡ್ ಮಾಡ್ಕೊಂಡು ಹೋಗಿರ್ತಾರೆ, ಇವತ್ತು ಫ್ಲಾಟಿಶ್ ಓಪನ್ ಆಗಿರೋದನ್ನ ಹೋಲ್ಡ್ ಮಾಡ್ತಿರ್ತಾರೆ, ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಹಿಟ್ ಮಾಡೋ ಚಾನ್ಸಸ್ ಇದೆ ಅಂತ ಅಗೇನ್ ತೊಗೊಂಡೆ. ಅಗೇನ್ ಅದರಲ್ಲಿ ಕೂಡ ಒಂದು 10 ಪಾಯಿಂಟ್ ಅದ ಥರ ಏನೋ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಸೊ ಹಾಗಾಗಿ ನನಗೆ ಐ ಗಾಟ್ ಇಟ್ ವೆರಿ ಗುಡ್ ಪ್ರಾಫಿಟ್ ಇನ್ ಕಾಲ್ ಸೈಡ್ ಟ್ರೇಡ್. ಸೊ ಕಾಲ್ ಸೈಡ್ ಟ್ರೇಡ್ ಆದಮೇಲೆ ಪುಟ್ ಸೈಡ್ ಟ್ರೇಡ್ ಯಾವಾಗ ತೊಗೊಂಡೆ, ಸೇಮ್ ಇದೇ ಥರ ಟ್ರ್ಯಾಪ್ ಆದವರು ನಂತರನೇ ಕಾಲ್ ಸೈಡ್ ಟ್ರೇಡ್ ತೊಗೊಂಡು ಹೋಲ್ಡ್ ಮಾಡ್ತಿರ್ತಾರೆ. ತುಂಬ ಜನ ಹೋಲ್ಡ್ ಮಾಡಿಟ್ಟಿರ್ತಾರೆ. ಅವ್ರುಗಳಿಗೆ ಮಾರ್ಕೆಟು ಸರ್ಪ್ರೈಸಿಂಗ್ಲಿ ಅಗೇನ್ ಸಡನ್ ಪುಟ್ ಸೈಡು. ಇಟ್ ಮೀನ್ಸ್ ನಮ್ಮ ಮೈಂಡ್ ಸೆಟ್ ಬೆಳಿಗ್ಗೆನೂ ನನ್ನ ಮೈಂಡ್ ಸೆಟ್ ಪುಟ್ ಸೈಡೇ ಹೋಗಬೇಕು ಅಂತಿದ್ದು. ಸೊ ಸಡನ್ನಾಗಿ ಪುಟ್ ಸೈಡ್ ಬಂತು. ಇಮ್ಮಿಡಿಯೇಟಾಗಿ ಪುಟ್ ಸೈಡ್ ಟ್ರೇಡ್ ತೊಗೊಂಡೆ. ನಾನು ಟ್ರೇಡ್ ತೊಗೊಳಕ್ಕಿಂತ ಅಲ್ಲಿ ಪುಟ್ ಸ್ಟ್ರೈಕ್ ಪ್ರೈಸ್ ಆಗ್ತಾಗ ಜರೋದ ಗ್ಲಿಚ್ ಆಗ್ತೈತೆ, ಹೋಗ್ತಾ ಇಲ್ಲ ಜರೋದ, ಅಪ್ ಡೌನ್ ಏನೂ ಆಗ್ತಾಯಿಲ್ಲ, ಕನ್ಫ್ಯೂಷನ್ ಇದು ಏನಾಗ್ತೈತೆ ಅಂತ. ಅದಕ್ಕೆ ಏನು ಮಾಡಿದೆ, ವೆರಿ ಸ್ಮಾಲ್ ಕ್ವಾಂಟಿಟಿ, ಜಸ್ಟ್ ಐ ಟುಕ್ ಇಟ್ ಆನ್ ಓನ್ಲಿ ನಿಮಗೆ 300 ಕ್ವಾಂಟಿಟಿ ಅಷ್ಟೇ ನಾನು ತೊಗೊಂಡಿದ್ದು. ಈ ಒಂದೇ ಕ್ಯಾಂಡಲು ನಾನು ಅಬ್ಸರ್ವ್ ಮಾಡ್ದಂಗೆ ಆಲ್ಮೋಸ್ಟ್ 18-17 ಪಾಯಿಂಟ್ ಮೂವ್ ಆಯ್ತು ಈ ಕ್ಯಾಂಡಲು. ಸೊ ಬಟ್ ಏನಂದರೆ ನನಗೆ ಲೈಕ್ 300 ಕ್ವಾಂಟಿಟಿ ಅದರಿಂದ ನಿಮಗೆ ಎಷ್ಟಾಗುತ್ತೆ, 18-17 ಅಂದರೆ ಆಲ್ಮೋಸ್ಟ್ ನನಗೆ ಒಂದು 6,000 ತೋರಿಸ್ತಿರೋದು ಅದೇ ರೀಸನ್ಗೆ. ಸೊ ಸಪೋಸ್ ಇಫ್ ನಾನು 1000 ಕ್ವಾಂಟಿಟಿ ತೊಗೊಂಡಿದ್ರೆ ಡೆಫಿನೆಟಾಗಿ 18,000-20,000 ದುಡ್ಡು ಆಗ್ತಿತ್ತು. ಏನೂ ಮಾಡೋಕ್ಕಲ್ಲ. ಈ ಬ್ರೋಕರ್ಗಳ ಇಶ್ಯೂಯಿಂದಾಗಿ ಸಮ್ಟೈಮ್ ವಿ ಫೇಸ್ ಲೈಕ್ ನಮಗೆ ಪ್ರಾಫಿಟ್ ಲಾಸ್ ಆಗೋ ದಿನ ಬ್ರೋಕರ್ಗಳ ಇಶ್ಯೂನೇ ಬರೋಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ಯಾವತ್ತು ನಾವು ಲಾಸ್ ಮಾಡ್ಕೊಳ್ತಿರ್ತೀವಿ, ಯಾವತ್ತು ಬ್ರೋಕರ್ಗಳು ಚೆನ್ನಾಗೇ ನಡೀತಾ ಇರುತ್ತೆ. ಈ ಥರ ಒಳ್ಳೆ ಟ್ರೇಡು, ಈಸಿ ಟ್ರೇಡು, ಕಂಫರ್ಟಬಲ್ ಟ್ರೇಡು ಅಂತ ಇದ್ದಿದ್ದಿನೇ ಈ ಬ್ರೋಕರ್ಗಳ ಟಾರ್ಚರ್ಗಳು ಈ ಥರ ಇದಾಗ್ತಿರುತ್ತೆ. ಸೊ ಸ್ಯಾಡ್, ತುಂಬಾ ಬೇಜಾರಾಯ್ತದು. ಇಟ್ಸ್ ಓಕೆ, ಹ್ಯಾಪಿ. ನಾನು ದಿನಕ್ಕೆ 10,000 ರೂಪಾಯಿ ದುಡಿಬೇಕು ಅನ್ನೋ ಮೈಂಡ್ ಸೆಟ್ ಇರೋಂಗೆ 1:4 ಆಗಿದೆ ಅಂದರೆ ಇವತ್ತು ಖುಷಿ ಆಗಲ್ವಾ. 40,000 ರೂಪಾಯಿ ದುಡ್ಕೊಂಡು ಏನೆಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಮಾರ್ಕೆಟಲ್ಲಿ. ಆಲ್ಮೋಸ್ಟ್ ಮಾರ್ಕೆಟ್ ಓಪನ್ ಆಗಿ 1 ಅವರ್ ಆಗಿದೆ ಅಷ್ಟೇ. ಹ್ಯಾಪಿ, ಡನ್ ಫಾರ್ ದ ಡೇ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ, ಥ್ಯಾಂಕ್ಸ್ ಟು ಮಾರ್ಕೆಟ್. ಸೊ ಅದಕ್ಕೆ ಹೇಳೋದು, ಕಲಿಯೋ ಕಡೆ ಫೋಕಸ್ ಮಾಡಿ, ಡೆಫಿನೆಟಾಗಿ ಈಸಿ ಆಗುತ್ತೆ. ಈ ಟ್ರೇಡ್ ಎಲ್ಲರಿಗೂ ಯಾರೇ ತೊಗೊಂಡಿದ್ರು ಈ ಟ್ರೇಡಲ್ಲಿ ಪ್ರಾಫಿಟ್ ಆಗ್ತಿಲ್ವಾ.
ಈಸಿ ಪ್ರಾಫಿಟ್ಟು. ಬಿಕಾಸ್ ಪಿಕ್ಚರ್ ಪರ್ಫೆಕ್ಟು. ಬಯರ್ಸ್ ಬೆಳಗ್ಗೆ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿದ್ದು ಮೇಲಕ್ಕೆ ತೊಗೊಂಡೋದ್ರು, ಅಗೇನ್ ಬಯರ್ಸ್ನ ಟ್ರ್ಯಾಪ್ ಮಾಡಿ ಕೆಳಗಡೆ ತೊಗೊಬಂದರು. ಓಕೆನಾ, ಎರಡು ಸೈಡ್ ಟ್ರೇಡ್ ಸಿಕ್ತು, ಎರಡು ಸೈಡು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಎರಡು ಸೈಡು ಗೇಮ್ ಆಗಿದೆ ಇವತ್ತು. ಸೊ ಅದೇ ಥರನೇ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಮೇಜರ್ ಟ್ರೆಂಡು ಇವಾಗ ಸೆಲ್ಲಿಂಗೇ ಇದೆ, ಗೊತ್ತಿರೋದೇ. ನಾನು ಅದಕ್ಕೇ ಈ ಕ್ಯಾಂಡಲು ಫಾರ್ಮ್ ಆದಾಗ ಇನ್ನೊಂದು ಸ್ವಲ್ಪ ಸ್ಟ್ರಾಂಗೆಸ್ಟ್ ಕ್ಯಾಂಡಲಾಗಿ ಫಾರ್ಮ್ ಆದರೆ ಇನ್ನೂ ಈಸಿ ಆಗುತ್ತೆ ಟ್ರೇಡ್ ತೊಗೊಳೋಕ್ಕೆ ಅಂತ. ಮಾರ್ಕೆಟ್ ಸ್ಟ್ರಾಂಗೆಸ್ಟ್ ಕ್ಯಾಂಡಲ್ ಫಾರ್ಮ್ ಆಗಲಿಲ್ಲ, ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಸಿ ಇನ್ನೊಂದು ಒನ್ ಮೋರ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ. ಅಷ್ಟರಲ್ಲಿ ಮಾರ್ಕೆಟ್ ರಿವರ್ಸ್ ಬಂತು. ರಿವರ್ಸ್ ಬಂದಾಗ ಮೈಂಡ್ ಸೆಟ್ ಏನು, ಇದೇನಾದರೂ ಬ್ರೇಕೌಟ್ ಆದರೆ ಇಲ್ಲಿ ಸೆಲ್ ಮಾಡಿರೋರು ಸ್ಟಾಪ್ ಲಾಸ್ ಬಿಡ್ತಾರೆ. ಸೊ ಸ್ಟಾಪ್ ಲಾಸ್ ಅವ್ರದ್ದು ಕೊಟ್ಟರು, ಅವ್ರು ಸ್ಟಾಪ್ ಲಾಸ್ ಕಟ್ ಮಾಡಿದ್ರು, ಪ್ರಾಫಿಟ್ ಆಯಿತು. ಸೇಮೇ ಸ್ಟಾಪ್ ಲಾಸ್ ಕಟ್ ಆಯಿತು ಅಂತ ಬೈಯಿಂಗ್ ತೊಗೊಂಡು ಹೋಲ್ಡ್ ಮಾಡಿದವ್ರಿಗೆ ಇಲ್ಲಿ ಸ್ಟಾಪ್ ಲಾಸ್ ಬಿಡಲೇಬೇಕು. ಅವ್ರು ಸ್ಟಾಪ್ ಲಾಸ್ ಬಿಟ್ಟರು, ಅಗೇನ್ ಪ್ರಾಫಿಟ್ ಆಯಿತು. ಸೊ ಬೋತ್ ಸೈಡ್ ವಿ ಡಿಡ್ ಇಟ್, ಐ ಡನ್ ಇಟ್. ಆಲ್ಮೋಸ್ಟ್ ಈಸಿ ಆ್ಯಂಡ್ ಎಕ್ಸ್ಪ್ಲೇಷನ್ಗೂ ಕೂಡ ನಿಮಗೆ ಏನು ಮೈಂಡ್ ಸೆಟ್ಟು ಲಾಜಿಕ್ ಏನಂತ ಹೇಳ್ತಾ ಇದ್ದೀನಿ ಅಷ್ಟರಲ್ಲೇ ನಾನು ಕೂಡ ಟ್ರೇಡ್ ಮಾಡಿರೋದು. ಅದಕ್ಕಿಂತ ಎಕ್ಸ್ಟ್ರಾ ನಾನು ಮೈಂಡ್ ಸೆಟ್ ನಾನು ಕೂಡ ಯೂಸ್ ಮಾಡಿಲ್ಲ. ಸೊ ಅದಕ್ಕೆ ಹೇಳೋದು, ಲಾಜಿಕಲಿ ಟ್ರೇಡ್ ಮಾಡಿದರೆ ಆಲ್ವೇಸ್ ಮಾರ್ಕೆಟ್ ನಿಮಗೆ ಫ್ರೂಟ್ಫುಲ್ಲಾಗಿ ಕಾಣುತ್ತೆ. ಅಲ್ಲಿ ತನಕ ನೀವು ಲಾಜಿಕಲಿ ಟ್ರೇಡ್ ಮಾಡಲ್ಲ, ಮಾರ್ಕೆಟ್ ಫ್ರೂಟ್ಫುಲ್ಲಾಗಿ ಕಾಣೋದಿಲ್ಲ, ಟಫೆಸ್ಟ್ ಥರನೇ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇದು ನಮಗೇನು ಅರ್ಥ ಆಗ್ತಿಲ್ಲ, ದಿಸ್ ಮಾರ್ಕೆಟ್ ಈಸ್ ನಾಟ್ ಮೇಡ್ ಫಾರ್ ಅಸ್ ಅನ್ನೋ ಥರ ಮೈಂಡ್ ಸೆಟ್ ಬರುತ್ತೆ. ಸೊ ಅದಕ್ಕೆ ಹೇಳೋದು, ಬಿಡಿ ಅದನ್ನು ಮೈಂಡ್ ಸೆಟ್ನ. ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ. ಸರಸ್ವತಿ ಬಂದರೆ ಲಕ್ಷ್ಮಿ ಜೊತೆಲಿ ಬರ್ತಾಳೆ ಇಲ್ವಾ, ಯಾವುದೇ ಕಾರಣಕ್ಕೂ ನಿಮಗೆ ಇಬ್ಬರು ಬರೋದಿಲ್ಲ, ಇಬ್ಬರು ನಿಮಗೆ ಟಫ್ ಆಗೇ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗ್. ವಿತೌಟ್ ಲರ್ನಿಂಗ್ ಈ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ, ನೀವು ಬಿದ್ದು ಹೇಳಬೇಕು, ಆವಾಗಲೇ ಇದಾಗೋದು. ಇವಾಗ ನಾನು ನಿಮಗೆ ಹೇಳೋದು ಈಸಿಯಾಗಿ ಕಾಣಿಸ್ತಿದೆ. ಮೈ ಸ್ಟ್ರಗ್ಲಿಂಗ್ ಡೇಸ್ ಆರ್ ವೆರಿ ಬ್ಯಾಡ್. ಐ ಹ್ಯಾವ್ ಟೇಕನ್ ಟೂ ಮಚ್ ಪೇಯ್ನ್ ಇನ್ ಮೈ ಸ್ಟ್ರಗ್ಲಿಂಗ್ ಲೈಫ್. ಸೊ ಆ ಪೇಯ್ನ ನಾನು ಯಾರಿಗೂ ಶೇರ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇರೋದಿಲ್ಲ. ಇನ್ನಂದಾಗ ಏನಕ್ಕೆ ಶೇರ್ ಮಾಡ್ಬೇಕು ಹೇಳಿ, ಬಿಕಾಸ್ ಆಲ್ವೇಸ್ ಸಕ್ಸಸ್ಫುಲ್ ಪೀಪಲ್ಸ್ನ ಮಾತ್ರ ಜನ ಹುಡುಕ್ತಾರೋ ಹೊರತು ಸ್ಟ್ರಗಲ್ ಮಾಡಿದವ್ರನ್ನ, ಅವ್ರ ಬ್ಯಾಕ್ ಎಂಡಲ್ಲಿರೋ ಸ್ಟ್ರಗಲ್ನ ಕೇಳಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಏನಕ್ಕೆ ಅಂದರೆ ಲೈಫ್ ನಡೀತಿರೋದೇ ಹಾಗೆ, ಪ್ರೆಸೆಂಟ್ ದುನಿಯಾ ಇರೋದೇ ಹಾಗೆ. ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಇವಾಗ ಟ್ರೇಡಿಂಗ್ ಅನ್ನೋದನ್ನ ಬಿಸ್ನೆಸ್ಸಾಗಿ ಟ್ರೀಟ್ ಮಾಡಿದರೆ ಆಲ್ವೇಸ್ ಇಟ್ ವಿಲ್ ನಿಮಗೆ ಫ್ರೂಟ್ಫುಲ್ಲಾಗಿ ಬಿಸ್ನೆಸ್ ಥರನೇ ಇರುತ್ತೆ. ಟ್ರೇಡಿಂಗ್ನ ಗ್ಯಾಮ್ಲಿಂಗಾಗಿ ಟ್ರೀಟ್ ಮಾಡಿದರೆ ಆಲ್ವೇಸ್ ಇದು ನಿಮಗೆ ಆನ್ಲೈನ್ ರಮ್ಮಿ ಥರನೇ ಆಗುತ್ತೆ. ಸೊ ಅದಕ್ಕೆ ಹೇಳೋದು. ಸೊ ಇತ್ತೀಚೆಗೆ ನಾನು ನೋಡಿದಾಗೂ ಫಸ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿತ್ತು, ಗೌರ್ಮೆಂಟ್ ಅವ್ರು ಕ್ರಿಯೇಟ್ ಮಾಡಲ್ಲ. ಇವಾಗ ರಮ್ಮಿ ಆಡಬೇಡಿ ಅಂತ ಇವಾಗ ಕ್ರಿಯೇಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಷ್ಟೋ ಮನೆಗಳನ್ನ ಹಾಳು ಮಾಡಿ ಆದಮೇಲೆ ರಮ್ಮಿ ಆಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ದಟ್ಸ್ ದೇರ್, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಗೌರ್ಮೆಂಟ್ ಅವರು ಫಸ್ಟು ಅವ್ರ ರೆವಿನ್ಯೂ ನೋಡ್ತಾರೆ, ಆಮೇಲೆ ಇದು ಮಾಡ್ತಾರೆ. ಅದಕ್ಕೋಸ್ಕರನೇ. ಸೊ ಇವತ್ತು ಈ ಬ್ರೋಕರ್ ಗ್ಲಿಚ್ಚು ಫಸ್ಟ್ ಅವನು ರೆವಿನ್ಯೂ ನೋಡ್ತಾನೆ. ಆ ಗ್ಲಿಚ್ಚಿಂದಾಗಿ ಇವತ್ತು ನಾನು ನೋಡ್ದಂಗೆ ಎಷ್ಟು ಜನ ಸ್ಟೆಕಪ್ ಆಗಿರಲ್ಲ, ಎಷ್ಟೋ ಜನ ಪೊಸಿಷನ್ ಎಕ್ಸಿಟ್ ಆಗಿರಲ್ಲ. ಯಾಕೆಂದರೆ ಅದು ಸ್ಟಾಪ್ ಲಾಸ್ ಕಟ್ಟಿಂಗ್ ಝೋನು. ಈ ಝೋನ್ ಇದೆಯಲ್ಲ, ಈ ಝೋನು ಸ್ಟಾಪ್ ಲಾಸ್ ಕಟ್ ಮಾಡೋ ಝೋನ್ ಇದು. ಸ್ಟಾಪ್ ಲಾಸ್ ಕಟ್ ಮಾಡೋದು ಅವ್ರಿಗೀಗ ನಮಗೆ ಪ್ರೀಮಿಯಮ್ ಚಾರ್ಟಲ್ಲಿ ಪ್ರೀಮಿಯಮ್ ತೋರಿಸ್ತಿಲ್ಲ ಅಂದಾಗ ನಾನು ಹೆಂಗೆ ಪೊಸಿಷನ್ ಎಕ್ಸಿಟ್ ಮಾಡಲಿ? ಪಾಪ ಅವನು ಎಕ್ಸಿಟ್ ಮಾಡೋಷ್ಟರಲ್ಲಿ ಇಲ್ಲಿಗೆ ಬಂದಿದ್ರೆ ಕತೆ ಏನೋ ಒಂದು. ಅವನು ಸ್ಟಾಪ್ ಲಾಸ್ನ ಇಟ್ಕೊಂಡಿದ್ದಿಲ್ಲಿ ಇಲ್ಲಿಗೆ ಬಂದರೆ ಈ ವಿಲ್ ಲಾಸ್ ತುಂಬ ದೊಡ್ಡ ಅಮೌಂಟ್ ಲಾಸ್ ಕಳ್ಕೊಂಡಿರ್ತಾನೆ. ಸೊ ಅದು ಕೂಡ ತುಂಬಾ ಬೇಜಾರಾಗುತ್ತೆ ಸಮ್ ಟೈಮ್ ಈ ಬ್ರೋಕರ್ಗಳು ಮಾಡೋ ನಾನ್ಸೆನ್ಸ್ ಕೂಡ. ಸೊ ಹಾಗಾಗಿನೇ ಹೇಳೋದು. ಸೊ ದಟ್ ಆಲ್ಮೋಸ್ಟ್ ಇದು ವೆರಿ ಬ್ಯಾಡ್ ಇಶ್ಯೂ. ಝರೋದಾದಲ್ಲಿ ನಾನು ಆಲ್ಮೋಸ್ಟ್ ಇದು ಒಂದು ಥರ್ಡ್ ಟೈಮ್ ಏನೋ ಫೇಸ್ ಮಾಡ್ತಿರೋದು. ನಾನು ಒಂದು ವರ್ಷದಲ್ಲಿ 1 or 2 ಟೈಮ್ಸ್ ಇದು ಫೇಸ್ ಮಾಡ್ತೀನಿ. ಝರೋದಾ ಅಂತಲ್ಲ, ಎಲ್ಲ ಬ್ರೋಕರಲ್ಲೂ ಇದು ಇಶ್ಯೂ ಇದ್ದೇ ಇದೆ. ಒಂದು ಬ್ರೋಕರ್ ಅಂತ ಏನೂ ಇಲ್ಲ, ಅವ್ರು ಸರಿ ಇವ್ರು ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಯಾವುದ್ರಲ್ಲಿ ನಾವು ಟ್ರೇಡ್ ಮಾಡ್ತಿರ್ತೀವಿ ಆಪ್ಷನ್ ಇಲ್ದಲೆ ಅದರಲ್ಲೇ ನಾವು ಟ್ರೇಡ್ ಕಂಟಿನ್ಯೂ ಮಾಡಬೇಕಾಗಿ ಬರುತ್ತೆ. ಮೋಸ್ಟ್ಲಿ ಫ್ಯೂಚರಲ್ಲಿ ಯಾರು ಒಂದು ಒಳ್ಳೆ ಬ್ರೋಕರ್ ಯಾರು ಬಂದರೆ ಅಟ್ಲೀಸ್ಟ್ ವಿ ಕ್ಯಾನ್ ಸ್ವಿಚ್ ಅನ್ಬೋದು. ಎಲ್ಲರೂ ಕಳ್ದ್ರೇ ಎಲ್ಲರೂ ಅವರೇ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಕಲಿಯೋ ಕಡೆ ಫೋಕಸ್ ಮಾಡಿ. ಇವೆಲ್ಲ ಇದ್ದಿದ್ದೇನೆ, ಕಲಿತ್ರೆ ಎಲ್ಲದೂ ಈಸಿ ಆಗುತ್ತೆ, ಕಲಿಲ್ಲ ಅಂದರೆ ಟಫ್ ಆಗುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ಕೂಡ ನೋಡಿ ಎಷ್ಟು ನೀಟಾಗಿ ರೆಸಿಸ್ಟೆನ್ಸ್ ಸಪೋರ್ಟ್ಸ್ಗಳು ಕೂಡ ನಿಮಗೆ ಫಾರ್ಮ್ ಎಷ್ಟು ನೀಟಾಗಿ ಆಗ್ತಾವಂತೆ. ಇದರಿಂದ ಮುಂದಕ್ಕೆ ಮಾರ್ಕೆಟ್ ಏನಾಗ್ಬೋದು, ಮಾರ್ಕೆಟಲ್ಲಿ ಸೆಲ್ಲಿಂಗ್ ಕಂಟಿನ್ಯೂ ಆಗ್ಲೂಬೋದು. ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿ ಅಗೇನ್ ಒಂದು ಕ್ಯಾಂಡಲ್ ಡಿಪ್ ಕೊಡ್ಲೂಬೋದು. ಓಕೆನಾ, ಬೈಯಿಂಗ್ ಅಂತೂ ಅಂಟಿಲ್ ಅನ್ಲೆಸ್ 400 ಬ್ರೇಕ್ಔಟ್ ಆಗೋವರೆಗೂ ಬೈಯಿಂಗ್ ಸೈಡ್ ಥಿಂಕ್ ಮಾಡಿಬಿಡಿ. ಬಿಕಾಸ್ 400ಇಂದ ಶಾರ್ಪ್ ಸೆಲ್ಲಿಂಗ್ ತಂದಿದ್ದಾರೆ ಅಂದರೆ ಡೆಫಿನೆಟಾಗಿ ಇಲ್ಲಿ ಬಿಗ್ ಪ್ಲೇಯರ್ ಯಾರೋ ತುಂಬ ದೊಡ್ಡ ಅಮೌಂಟ್ ಹಾಕಿದ್ದಾನೆ. ಸೊ ಹಾಗಾಗಿನೇ 400ಇಂದ ಮೇಲಕ್ಕೆ ಬಂದರೆ ಲೆಟ್ಸ್ ಸಿ, 400 ಏನಾದ್ರು ಕ್ರಾಸ್ ಮಾಡಿ 400ಇಂದ ಮೇಲಕ್ಕೆ ಏನಾದ್ರು ಬಂದರೆ ನೋಡೋಣ. ಅದರ್ವೈಸ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮಿಡಲಲ್ಲಿ ಬಂದರೆ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲ ಡೇ ಆಗ್ಬಿಡುತ್ತೆ ಎಷ್ಟು. ಯಾಕೆಂದರೆ ಪ್ರೀಮಿಯಮ್ ಡಿ ಕೆ ಅವ್ರಿಗೂ ಪ್ರೀಮಿಯಮ್ ಡಿ ಕೆ ಸಿಗ್ತಾ ಇರುತ್ತೆ ಇವತ್ತು ಬುಧವಾರ ಅದರಿಂದ. ಸೊ ನಾಳೆಗೆ ಎಕ್ಸ್ಪೈರಿ ಇರೋದ್ರಿಂದ ಡೆಫಿನೆಟಾಗಿ ಅವನು ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿರೋನು ಈ ನೋಸ್ ದಟ್ ಈ ವಾಂಟ್ ಪ್ರೀಮಿಯಮ್ ಡಿ ಕೆ. ಸೊ ಇಲ್ಲಿಂದ ಬೈ ಮಾಡೋನು ಕೂಡ ಅಷ್ಟೇ ಪ್ರೀಮಿಯಮ್ ಡಿ ಕೆ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಬೈ ಮಾಡ್ತಿರ್ತಾನೆ. ಆಪ್ಷನ್ಸ್ ಸೆಲ್ಲರ್ಸ್ಗಳು ಲೈಕ್ ಪುಟ್ ರೈಟರ್ಸು, ಕಾಲ್ ರೈಟರ್ಸು, ಸಿ ರೈಟರ್ಸ್ ಏನಿರ್ತಾರೆ ಅವ್ರು ಇರ್ಬೋದು, ಇಲ್ಲ ಪಿ ರೈಟರ್ಸ್ ಏನಿರ್ತಾರೆ
ಅವ್ರಿರ್ಬೋದು, ಇಬ್ಬರು ಕೂಡ ಮೈಂಡ್ಸೆಟ್ಟು ಸ್ಟ್ರ್ಯಾಂಗಲ್ ಟೈಪು ಮೈಂಡ್ಸೆಟ್ನ ಯೂಸ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ. ಇದು ಕ್ಲಿಯರಾಗಿ ಕಾಣಿಸ್ತಿದೆ. ಡೆಫಿನೆಟಾಗಿ ಮಾರ್ಕೆಟ್ನ ಮಿಡಲಲ್ಲಿ ನಿಲ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು ಈ ಮಿಡಲಲ್ಲಿ ನಿಂತರೆ ಡೆಫಿನೆಟಾಗಿ ದೇ ವಿಲ್ ಮೇಕ್ ಗುಡ್ ಪ್ರೀಮಿಯಮ್ ಡಿ ಕೆ, ಬಿಕಾಸ್ ವಿಕ್ಸ್ ಹೈ ಆಗಿದೆ, ವಾಲಟಿಲಿಟಿನೂ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸಾಕು, ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ದಿಸ್ ಈಸ್ ನಾಟ್ ದ ಪ್ಲೇಸ್ ನೌ ಟು ಆಪ್ಷನ್ ಬಯರ್ಸ್ ಟ್ರೇಡ್ ಮಾಡೋಂಥ ಪ್ಲೇಸ್ ಅಲ್ಲ ಇದು. ಸೊ ಆಪ್ಷನ್ ಬಯರ್ಸ್ಗೆ ಆಲ್ರೆಡಿ ನಾನು 2 ಟ್ರೇಡ್ ಏನು ತೋರಿಸ್ತಾ ಇದ್ದೀನಿ, ದಿಸ್ ಈಸ್ ದ 2 ಟ್ರೇಡ್ಸ್ ವಿಟ್ ಈಸ್ ಡನ್ ಫಾರ್ ದ ಡೇ ಆಪ್ಷನ್ ಬಯರ್ಸ್ಗೆ. ಇದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ನೀವು ಕೂಡ ಮಾರ್ಕೆಟಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಒನ್ಸ್ ನಿಮಗೆ ಟ್ರೇಡಿಂಗ್ ಆಯಿತಾ, ಫಿನಿಶ್ ಆಯಿತಾ, ಕ್ಲೋಸ್ ಯುವರ್ ಪೋರ್ಟಲ್, ಆರಾಮ್ಸೆ ಎಂಜಾಯ್ ಮಾಡಿ. ಅದನ್ನು ಬಿಟ್ಟು ನೀವು ಮತ್ತೆ ಇನ್ನೂ ಒಂದು ಸಿಗುತ್ತೆ, ಇನ್ನೂ ಒಂದು ಟ್ರೇಡ್ ಸಿಗುತ್ತೆ ಅಂತ ಇವೊಂದು ನಾನು ಇಲ್ಲೇ ಪ್ರಾಫಿಟ್ ಆದಾಗ ಈ ಟ್ರೇಡ್ನ ನಾನು ತೊಗೊಳ್ತಿರಲಿಲ್ಲ. ಬಟ್ ಏನಂದರೆ ಈಸಿ ಟ್ರೇಡ್ಸ್ ಕಣ್ಮುಂದೆ ಕಾಣ್ತೈತೆ, ಪುಟ್ ಸೈಡ್ ಟ್ರೇಡು ಬಿಡಬೇಕಲ್ಲ ಅಂತ ಎತ್ಕೊಂಡೆ. ಈ ಜರದ ಗ್ಲಿಚ್ ಆಗಿರಲಿಲ್ಲ ಅಂದರೆ ಐ ಕುಡ್ ಹ್ಯಾವ್ ಮೆರಿಟ್ 50,000 ವೆರಿ ಈಸಿಲಿ. ಸೊ ದಟ್ಸ್ ಓಕೆ. ಥಿಂಗ್ಸ್ ಇವತ್ತಾಗಲಿಲ್ಲ ಅಂದರೆ ನಾಳೆ ಆಗುತ್ತೆ. ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ನಾಲೆಡ್ಜ್ ಆಲ್ವೇಸ್ ನಿಮ್ಮ ಹತ್ರ ಇದೆ ಅಂದರೆ ಇವತ್ತಿಲ್ಲ ಅಂದರೆ ನಾಳೆ ನೀವು ಟ್ರೇಡರ್ನ ಹಾಗೆ ಆಗ್ತೀರಾ, ನೀವು ಕೂಡ ಪ್ರಾಫಿಟ್ ಮಾಡೇ ಮಾಡ್ತೀರಾ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಕಲಿಬೇಕು ಅನ್ನೋರು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಅದನ್ನು ಬಿಟ್ಟು ಆ್ಯಂಡ್ ಮೋರ್ ಓವರ್ ಹೇಳ್ತೀನಿ, ನಾನು ಇಲ್ಲಿ ಯಾರನ್ನೂ ಸ್ಯಾಟಿಸ್ಫೈ ಮಾಡಿಸ್ಬೇಕು ಅಂತಲೂ ಬಂದಿಲ್ಲ. ನಾನಿಲ್ಲಿ ಯಾರನ್ನೂ ಮೆಚ್ಚಿಸಿ ನಾನೇನು ಅಂತ ತೋರಿಸೋ ಅವಶ್ಯಕತೆ ಕೂಡ ನನಗಿಲ್ಲ. ನೀವು ಏನಾರು ಕಮೆಂಟ್ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್ ಅಬೌಟ್ ದಟ್, ಬಿಕಾಸ್ ಪೀಪಲ್ನ ಯಾರನ್ನೂ ಜಡ್ಜ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ನೀವು ಏನು ಗೊತ್ತಾ, ಒಬ್ಬರನ್ನ ಜಡ್ಜ್ ಮಾಡೋಕ್ಕೆ ಮುಂಚೆ ಮೊದಲು ನಿಮ್ಮನ್ನು ನೀವೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವು ಇಲ್ಲ ನೀವು ಅದನ್ನು ಮಾಡ್ತಿಲ್ಲ ಇದನ್ನು ಮಾಡ್ತಿಲ್ಲ, ಅದು ಯಾವುದು ನನ್ನ ಇಷ್ಟ ಅದು. ದಿಸ್ ಈಸ್ ಮೈ ಯೂಟ್ಯೂಬ್ ಚಾನಲ್, ಮೈ ಪೋರ್ಟಲ್, ಮೈ ಥಿಂಗ್ಸ್. ಎನಿಥಿಂಗ್ ಗುಡ್ ಸಜೆಷನ್ ಮಾಡಿ, ಐ ಆಮ್ ಹ್ಯಾಪಿ. ಅದನ್ನು ಬಿಟ್ಟು ನಿಮ್ಮ ಕೈಯಲ್ಲಿ ಆಗ್ತಿಲ್ಲ, ಇನ್ನೊಬ್ಬರು ದುಡ್ಡು ಮಾಡ್ಕೊಳ್ತಿದ್ದಾರೆ, ಇನ್ನೊಬ್ಬರು ದುಡಿತಿದ್ದಾರೆ ಅಂದರೆ ಅವ್ರು ಸ್ಟ್ರಗಲ್ ಪಟ್ಟಿರ್ತಾರೆ, ಅವ್ರ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ ಅದ್ರ ಹಿಂದ್ಗಡೆ. ಯಾವುದು ಇದು ಓವರ್ ನೈಟ್ ಮ್ಯಾಜಿಕ್ಸ್ಗಳಲ್ಲ ಇದು. ಸೊ ಆ ಥರನೇ ನಿಮಗೆ ಇದನ್ನು ಗೈಡ್ ಮಾಡ್ತಿರೋದು ನಾನು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ಡೆಫಿನೆಟಾಗಿ ನಂದು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಈಗ ನಾನು ನಿಮಗೆ ಹೇಳಿದ ಲಾಜಿಕ್ ಏನು ಹೇಳ್ತೀನಲ್ಲ, ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್. ನಿಮಗೇನು ಎಲ್ ಅಂಟಿಂಗ್ ಅಂತಾರಲ್ಲ, ಆ ಮೈಂಡ್ಸೆಟ್ ಅಷ್ಟೇ ಇದು. ಇಲ್ಲಿ ನಿಮಗೆ ಯಾವುದೇ ಥರದ ಓಪನ್ ಇಂಟ್ರೆಸ್ಟ್ ಆಗಲಿ, ಯಾವುದೇ ಥರದ ಪ್ರೀಮಿಯಮ್ ಚಾರ್ಟ್ ಆಗಲಿ ನೋಡೋ ಅವಶ್ಯಕತೆ ಇರೋದಿಲ್ಲ. ಮೈಂಡ್ಸೆಟ್ ಲಾಜಿಕ್ ತುಂಬ ಇಂಪಾರ್ಟೆಂಟು. ಎಲ್ ಅಂಟಿಂಗ್ ಲಾಜಿಕ್ ಇದು ಅಷ್ಟೇ. ಎಲ್ ಅಂಟಿಂಗ್ ಲಾಜಿಕ್ನ 2 ಕಡೆನೂ ನಾನು ಯೂಸ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನು ಮೈಂಡ್ಸೆಟ್ನೂ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಸೇಮ್ ಬೈಯರ್ ಸೆಲ್ಲರ್ ಮೈಂಡ್ಸೆಟ್ಟು. ಇಲ್ಲಿ ಸೆಲ್ ಮಾಡಿರೋನಿಗೆ ಟ್ರ್ಯಾಪ್ ಆಗ್ತಾನೆ ಅಂದಾಗ ಬೈ ಮಾಡ್ತೀನಿ, ಬೈ ಮಾಡಿರೋನು ಟ್ರ್ಯಾಪ್ ಆಗ್ತಾನೆ ಅಂದಾಗ ಸೆಲ್ ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ಪ್ಯೂರ್ ಪಿಕ್ಚರ್ ಪರ್ಫೆಕ್ಟ್ ಸೆಲ್ಲರ್ ಬೈಯರ್ ಮೈಂಡ್ಸೆಟ್. 2 ಅಷ್ಟೇ. ದಿ ವರ್ಡಿಂಗ್ಸ್ ಚೇಂಜ್ ಇರ್ಬೋದು, ಬಟ್ ಥಿಂಗ್ ಈಸ್ ಅಟ್ ದ ಎಂಡ್ ಹೇಳೋದು ಅದನ್ನೇ ಅಲ್ವಾ. ಓಕೆ, ಥ್ಯಾಂಕ್ ಯು ಆಲ್.